ನಾನು ಡಿ.ಕೆ. ಸುರೇಶ್ ತಂಗಿ ಅಂತ ಹೇಳಿ ಪತ್ನಿ ಅಂತ ಹೇಳಿ ವಿಡಿಯೋವನ್ನು ಹರಿಬಿಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ಪವಿತ್ರ ಅನ್ನೋರು ಈ ವಿಡಿಯೋವೊಂದನ್ನು ಹರಿಬಿಟ್ಟಿದ್ರು. ಈಗ ಅರೆಸ್ಟ್ ಆಗಿದ್ದಾರೆ. ಡಿ.ಕೆ. ಸುರೇಶ್ ಪತ್ನಿ ತಾನು ಅಂತ ಹೇಳಿ ವಿಡಿಯೋವೊಂದನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು. ಅರೆಸ್ಟ್ ಆಗಿದ್ದಾರೆ. ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ಗ್ರಾಮದ ಮಹಿಳೆ ಪವಿತ್ರ. ರಾಮನಗರದ ಸೆನ್ ಪೊಲೀಸರು ಪವಿತ್ರಳನ್ನ ಬಂಧಿಸಿದ್ದಾರೆ. ಗಂಡನಿಂದ ವಿಚ್ಛೇದನ ಪಡೆದು ಮೈಸೂರಿನಲ್ಲಿ ಈಕೆ ವಾಸ ಇದ್ಲು. ಮೈಸೂರಿನ ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ ಆಗಿರೋ ಹಿನ್ನೆಲೆಯಲ್ಲಿ ಡಿ.ಕೆ. ಸುರೇಶ್ ಪತ್ನಿ ಅಂತ ಹೇಳಿದ್ರೆ ಜನ ಹೆದರ್ತಾರೆ ಅಂತ ವಿಡಿಯೋ ಮಾಡ್ಕೊಂಡಿದ್ಲಂತೆ. ಮಹಿಳೆಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಸೆನ್ ಪೊಲೀಸರು. ಇದೇ ಮಹಿಳೆ ನೋಡಿ, ಮಂಜುಳಾ ಅಂತ ಇವ್ರ ಹೆಸರು. ಡಿ.ಕೆ. ಸುರೇಶ್ ಹೆಂಡತಿ ತಾನು ಅಂತ ಹೇಳ್ಕೊಂಡ್ಬಿಟ್ರೆ ಅಕ್ಕಪಕ್ಕದವ್ರು ನನಗೆ ಹೆದರ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಡಿ.ಕೆ. ಸುರೇಶ್ ಪತ್ನಿ ನಾನು ಅಂತ ಹೇಳಿ ವಿಡಿಯೋ ಮಾಡಿಬಿಟ್ಟಿದ್ಲು. ಈಗ ಆಕೆಯ ಬಂಧನ ಆಗಿದೆ. ಸೆನ್ ಪೊಲೀಸರು ಆಕೆಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಗುಡ್ ಮಾರ್ನಿಂಗ್. ನಾನು ಡಿ.ಕೆ. ಸುರೇಶ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಡಿ.ಕೆ. ಸುರೇಶ್ ಹೆಂಡತಿಯಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟು ಡಿ.ಕೆ. ಸುರೇಶ್ಗೆ ಅಭಿಮಾನಿ. ಯಾವ ಥರ ಅಂತಂದರೆ, ಈಗ ನೋಡಿ, ಅವರು 3 ಸಲ MP ಆಗಿದ್ದಾಗಿಂದ ಮಾಡಿರೋ ಕೆಲಸ ಇವತ್ತಿನ ಯೂತ್ಸು ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಡಿ.ಕೆ. ಸುರೇಶ್ ಇಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಆ್ಯಂಡ್ ಹಾಯ್, ಗುಡ್ ಮಾರ್ನಿಂಗ್. ನಾನು ಏನೋ ಮಾತಾಡೋಣ ಅಂತ ಬಂದೆ. ಏನಂತಂದರೆ, ಪ್ರವೀಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಆಕೆ ಮಾನಸಿಕ ಅಸ್ವಸ್ಥೆನಾ ಅಥವಾ ಬೇಕು ಅಂತಲೇ ವಿಡಿಯೋ ಮಾಡಿದ್ಲ? ಏನು ಈ ವಿಡಿಯೋದ ಬಗ್ಗೆ ಏನೇನು ಮಾಹಿತಿ ಸಿಕ್ಕಿದೆ, ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಡೆವಲಪ್ಮೆಂಟ್? ಪ್ರವೀಣ್, ಖಂಡಿತ ಅಂದ್ರೆ ಡಿ.ಕೆ. ಸುರೇಶ್ ಅವರು ನನ್ನ ಪತಿ ಮಹಿಳೆ ಪವಿತ್ರ ಅನ್ನೋರು ಸಾಮಾಜಿಕ ಜೊತೆಗೆ ಡಿ.ಕೆ. ಸುರೇಶ್ ಜೊತೆಗೆ ಆ ಪವಿತ್ರ ಇರುವಂತ ಫೋಟೋಗಳನ್ನ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಸುರೇಶ್ ಅವರ ಪರವಾದಂತ ವಕೀಲರು ರಾಮನಗರ ಸೆನ್ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಸಂಬಂಧ ಪ್ರಕರಣವನ್ನು ದಾಖಲು ಮಾಡ್ಕೊಂಡ ಸೆನ್ ಪೊಲೀಸರು ಈಗ ಪವಿತ್ರ ಅನ್ನೋ ಮಹಿಳೆಯನ್ನ ಬಂಧಿಸಿ ಆಕೆಯನ್ನ ಇದೀಗ ಜೈಲಿಗೆ ಹಾಕಿರುವಂತದ್ದು. ಮೂಲತಃ ಪವಿತ್ರ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ನಿವಾಸಿ. ಗಂಡನ ಜೊತೆ ಮದುವೆ ಆದಂತ ಸಂದರ್ಭದಲ್ಲಿ ಮೈಸೂರಿಗೆ ಹೋಗಿರ್ತಾರೆ. ಏನು ಬೇಸಿಕಲಿ ಪವಿತ್ರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕಳೆದ 4-5 ವರ್ಷದಿಂದ ಪತಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡು ಮೈಸೂರಿನಲ್ಲಿ ವಾಸವಾಗಿರ್ತಾರೆ. ಅಂದ್ರೆ ಒಂದಷ್ಟು ಅಕ್ಕಪಕ್ಕದ ಮನೆಗಳ ಬಳಿ ಜೊತೆಗೆ ಊರಿನಲ್ಲಿ ಒಂದಷ್ಟು ಕಿರಿಕಿರಿ ಇರುತ್ತೆ, ಜೊತೆಗೆ ಒಂದಷ್ಟು ಗಲಾಟೆಗಳಿರುತ್ತೆ. ಆ ಕಾರಣಕ್ಕೋಸ್ಕರ ಡಿ.ಕೆ. ಸುರೇಶ್ ಅವರು ನನ್ನ ಪತಿ ಅಂತ ಹೇಳಿದ್ರೆ ಒಂದಷ್ಟು ಜನ ಭಯ ಬೀಳ್ತಾರೆ, ಹೆದರುತ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಫೇಸ್ಬುಕ್ ಮತ್ತೆ ವಾಟ್ಸ್ಆಪ್ಗಳಾಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಡಿ.ಕೆ. ಸುರೇಶ್ ನನ್ನ ಪತಿ ಅಂತೇಳಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿದ್ರು. ಜೊತೆಗೆ ಡಿ.ಕೆ. ಸುರೇಶ್ ಅವರ ಅಭಿಮಾನಿಯಾಗಿದೆ. ಸಾಕಷ್ಟು ಅವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಕೆಲಸಗಳನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರು ನನ್ನ ಪತಿ ಅಂತೇಳಿ ಪವಿತ್ರ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಈ ಸಂಬಂಧಪಟ್ಟಂತೆ ಇದಕ್ಕೆ ಪೊಲೀಸರು ಆಕೆಯನ್ನ ಬಂಧಿಸಿ ಜೈಲಿಗಟ್ಟಿರುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ತನಿಖೆ ವೇಳೆ ಒಂದಷ್ಟು ವಿಚಾರಗಳು ಪೊಲೀಸ್ ಯಾಕಂದ್ರೆ ಓಕೆ ಪ್ರವೀಣ್, ಥ್ಯಾಂಕ್ ಯು ಮಾಹಿತಿಗೆ.